ಹಲೋ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತೇನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಂಬಿಕೆಗಳಿಗಿಂತ ಮೂಢನಂಬಿಕೆಗಳು ಜಾಸ್ತಿ ಪ್ರಚಾರವಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತಾಡ್ತೀನಿ. ನಂಬಿಕೆ ಅಂದರೆ ದೇವರು ಅಂತ, ಮೂಢನಂಬಿಕೆ ಅಂದರೆ ನಾನೇ ದೇವರು, ನನ್ನ ಮೇಲೆ ದೇವ್ರು ಬರುತ್ತೆ ಅನ್ನುವಂಥ ವಿಚಾರಗಳು. ಸೊ ಅದರಿಂದ ಸ್ವಲ್ಪ ದೂರ ಇರಿ. ನಿಮಗೇನೇ ಕಷ್ಟ ಆದ್ರೂ ದೇವ್ರ ಹತ್ರ ಮಾತ್ರ ನೀವು ಹೋಗಿ. ಯಾವುದೇ ದೇವ್ರ ಹತ್ರ ಮಾತಾಡೋರ ಹತ್ರ ಆಗಲಿ, ಮೈ ಮೇಲೆ ದೇವ್ರು ಬರೋರ ಹತ್ರ ಆಗಲಿ, ನಾನೇ ದೇವರು ಅನ್ನೋದ್ರ ಹತ್ರ ಆಗಲಿ ದಯವಿಟ್ಟು ಹೋಗಬೇಡಿ. ಯಾಕಂದರೆ ನಾವು ಮಾಡೋ ಪೂಜೆ ಎಷ್ಟು ಸಾತ್ವಿಕವಾಗಿರುತ್ತೋ ಅಷ್ಟು ದೇವರು ನಮಗೆ ನಮ್ಮ ಕಡೆಯ ಸಮಯದಲ್ಲಿ ಕಾಪಾಡ್ತಾರೆ. ಅದೇ ಕ್ಷುದ್ರ ದೇವತೆಗಳ ಕೈ ಹತ್ರ ನೀವು ಹೋದರೆ ನಿಮ್ಮನ್ನು ಆದಷ್ಟು ನೀವು ಇತ್ತೀಚಿನ ದಿನಗಳಲ್ಲಿ ಮೇಲೇಳ್ಬೋದು. ಆದರೆ ಕೊನೆಯ ದಿನ ಅನ್ನೋದೊಂದಿರುತ್ತೆ. ನಿಮ್ಮ ಕರ್ಮ ಫಲಗಳೆಲ್ಲ ಕಳೆದು, ಪೂರ್ವ ಫಲಗಳೆಲ್ಲ ಕಳೆದು ಬರುವ ಸಮಯದಲ್ಲಿ, ಒಳ್ಳೆಯದಾಗೋ ಸಮಯದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಆ ಸಮಯದಲ್ಲಿ ದೇವರು ನಿಮಗೆ ಕೈ ಹಿಡಿಯಲ್ಲ. ಸೊ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಅಷ್ಟು ಎಲ್ಲ ತಿಳ್ಕೊಂಡಿರೋನು ಅಂತ ಅಲ್ಲ. ನಾನು ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೀನಿ. ಅಂದರೆ ಅರ್ಧ ಬೆಂದ ಮಡಿಕೆ ಅಂತಾರಲ್ಲ, ಆ ಥರ ಅಷ್ಟೇ. ಅರ್ಧನೂ ಇಲ್ಲ, ನಾನು ಅದರಲ್ಲಿ ಎಲ್ಲೋ ಒಂದಿಷ್ಟು ಧೂಳು ಅಷ್ಟೇ. ಯಾಕೆ ಅಂದರೆ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅನ್ನೋದ್ರ ಅಂದರೆ ಅದು ತಪ್ಪಾಗುತ್ತೆ ಅಂದ್ಕೊತೀನಿ. ಸೊ ಕೆಲಸ ಮಾಡ್ತಾಯಿದ್ದೆ ಅಂದರೆ ನನ್ನ ಕೈಲಾಗಿದ್ದ ಸೇವೆಗಳನ್ನು ಮಾಡ್ತಾಯಿದ್ದೆ ಅಷ್ಟೇ. ನಮ್ಮ ಮಹಾಗಣಪತಿ ದೇವಸ್ಥಾನದಲ್ಲಿ ನಾನು ಹುಟ್ಟಾಗಿಂದ ಇರುವಂತಹ ದೇವಸ್ಥಾನ ಅದು, ಮನೆ ಹತ್ರ. ಸೊ ಅಲ್ಲಿ ನಾನು ಬೆಳೆದ ಮೇಲೆ, ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ನಾನು ಅಲ್ಲಿ ಹೋಗ್ತಾಯಿದ್ದಿದ್ದು. ಸೊ ನನಗಾದ ಅನುಭವ ಏನಂದರೆ, ದೇವರು ಅದೊಂದು ಕಲ್ಲಿನ ಮೂರ್ತಿ ಆಗಿರ್ಬೋದು, ಆದರೆ ಅದರಲ್ಲಿ ನಮ್ಮನ್ನು ಕಾಪಾಡುವಂಥ ಶಕ್ತಿಯನ್ನು ನಾವು ಅದರಲ್ಲಿ ಹುಡ್ಕೊಂಡಿದ್ದೀವಿ ಅಂದಮೇಲೆ ನಮ್ಮ ಕೈಲಾದಷ್ಟು ಸೇವೆಗಳು ಮಾಡಬೇಕು. ಸೇವೆಗಳು ಅಂದರೆ ಏನು ಅಂದರೆ, ದೇವರಿಗೇ ಕಲ್ಲಿನ ಮೂರ್ತಿಗೆ ನಾವೆಲ್ಲದನ್ನು ಮಾಡೋದು ಅಂತಲ್ಲ. ಸೇವೆಗಳು ಅಂದರೆ ದೇವಸ್ಥಾನದ ಅಕ್ಕಪಕ್ಕ ಇರುವಂತಹ ವೃದ್ಧರು, ವಯಸ್ಸಾದವರು ಅಂಥವ್ರಿಗೆ ಒಂದು 2 ರೂಪಾಯಿ ದಕ್ಷಿಣೆ ಹಾಕೋದ್ರಿಂದ 2 ರೂಪಾಯಿಗೂ ಈಗ ಒಂದು ಬನ್ ಕೂಡ ಬರೋಲ್ಲ. ಸೊ ಒಬ್ಬರು 2 ರೂಪಾಯಿ ಹಾಕಿದ್ರೆ ಒಂದು 5 ಜನ 2 ರೂಪಾಯಿ ಹಾಕಿದ್ರೂ ಒಂದು ಬನ್ ಇಸ್ಕೊಂಡು ತಿಂತಾರೆ. ಸೊ ಅದರಿಂದ ಒಂದು ಹೊಟ್ಟೆ ಆದರೂ ತುಂಬುತ್ತೆ. ನಾವು ಅಭಿಷೇಕ ಮಾಡಿದ್ದ ಹಾಲು, ಏನು ಪಂಚಾಮೃತ ಅಭಿಷೇಕ ಮಾಡಿರ್ತೀವಿ, ಅದನ್ನು ಏನು ಮಾಡ್ತೀವಿ ಅಂದರೆ, ಬರೋರಿಗೆ ಒಂದೊಂದು ಉದ್ಧರಣೆಯಷ್ಟು ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಏನು ಮಾಡ್ತಾರೆ ಅಂದರೆ, ಚೆಲ್ಲೋದಕ್ಕೆ ಬಿಡಲ್ಲ. ಇನ್ನು ಮಿಕ್ಕಿದ್ದನ್ನು ಇಟ್ಕೊಳ್ತಾರೆ. ಅದನ್ನು ಹಿಡಿದು ಅಲ್ಲಿರುವಂಥ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ಯಾರಾದರೂ ಹೊಟ್ಟೆ ಹಸಿವು ಅಂತ ಬರೋರಿಗೆ ಅದನ್ನು ದಾನ ಮಾಡಿಬಿಡ್ತಾರೆ. ಸೊ ದೇವ್ರಿಗೆ ಮಾಡಿದ ಪ್ರಸಾದ ಕೂಡ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಆ ತಾಯಿ, ಆಯಮ್ಮ, ಸೊ ಅಲ್ಲಿ ಒಂದು ಹೆಂಗಸು ಪೂಜೆ ಮಾಡೋದು. ಸೊ ಪೂಜಾರಿ ಇದ್ದರು, ಅವರು ಕಾಲಾನಂತರ ಅವ್ರಿಗಾಗಲಿಲ್ಲ, ಅವರು ಬೇರೆ ಕಡೆ ಹೋದರು. ಸೊ ಆಗಲಿಂದ 20-30 ವರ್ಷದಿಂದ ಆಯಮ್ಮನೇ ಪೂಜೆ ಮಾಡ್ತಾಯಿರೋದು. ಸೊ ಅದರಿಂದ ಆಕೆ ದೇವರನ್ನು ಎಷ್ಟು ನಂಬಿದ್ದಾರೆ ಅಂದರೆ, ಯಾವ ಅವ್ರಿಗೀಗ ಕಡೆಗಾಲದಲ್ಲಿ ಯಾರೂ ಇಲ್ಲ ಅವ್ರ ಜೊತೆ, ಅವ್ರ ಮಕ್ಕಳು. ಆದರೆ ದೇವರಿದ್ದಾನೆ. ಎಲ್ಲಿಂದ ಕೂಡ ವರಮಾನ ಬರೋದಿಲ್ಲ. ಆದರೆ ದೇವರು ದೇವ್ರಿಗೆ ದೀಪ ಹಚ್ಚೋಕ್ಕಾದರೂ ಆ ಯಮ್ಮನಿಗೆ ಎಲ್ಲಾದರೂ ಒಂದು ಕಡೆ ಕೊಡ್ತಾ ಇದ್ದಾನೆ. 3 ಹೊತ್ತು ಊಟ ಇಲ್ಲ ಅಂದರೂ 2 ಹೊತ್ತು ಊಟ ಮಾಡೋದಕ್ಕಾದರೂ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಿಂಗೆ ನಾವು ದೇವ್ರ ಪಾದ ಹಿಡ್ಕೊಂಡ್ರೆ ದೇವರು ನಮಗೆಲ್ಲೂ ಇವನು ಹಿಂಗೆ ಅಂತ ಯಾರ ಹತ್ರನೂ ಹೇಳ್ಕೊಂಡು ತಿರುಗಲ್ಲ. ಸೊ ಅದೇ ರೀತಿ ಮನುಷ್ಯರ ಹತ್ರ ನಾವು ಹೇಳ್ಕೊಂಡ್ರೆ ಇವತ್ತು ಸಹಾಯ ಮಾಡ್ತಾರೆ, ನಾಳೆ ದಿವಸ ಹೇಳ್ಕೊಂಡು ತಿರುಗ್ತಾರೆ. ಸೊ ಅದು ನಮ್ಮ ಭಾವನೆಗಳಿಗೆ, ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಆದರೆ ದೇವ್ರ ಹತ್ರ ಹೇಳ್ಕೊಂಡೆ, ಅದು ಕಲ್ಲಿನ ಮೂರ್ತಿ ಅಂತ ಅಂದ್ಕೊಂಡು ಕೂಡ ಹೇಳ್ಕೊಂಡ್ರು ಕೂಡ ಅದು ಯಾರಿಗೂ ಕೇಳಿಸಲ್ಲ, ದೇವ್ರಿಗೊಬ್ಬನಿಗೆ ಕೇಳಿಸುತ್ತೆ. ಸೊ ನಾನು ಹೇಳಕ್ಕೆ ಹೊರಟಿರೋದಿಷ್ಟೇ. ಯಾವುದೇ ಡೋಂಗಿ ಬಾಬಾಗಳನ್ನು, ಡೋಂಗಿ ಏನು ಹೇಳ್ತಾರೆ,
ನಾನು ಶಾಸ್ತ್ರ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ ಅನ್ನೋರ ಹತ್ರ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಮನುಷ್ಯ ಹುಟ್ಟಿ 11 ದಿವ್ಸಕ್ಕೆ ಗೊತ್ತಾಗುತ್ತೆ ಅವನ ಜಾತಕ ಏನು, ಅವನು ಯಾವ ಜಾತಿ, ಯಾವ ನಕ್ಷತ್ರ, ಏನು ಮಣ್ಣು ಮಸಿ ಎಲ್ಲ. ಸೊ ಅದರಿಂದ ಸತ್ತ ಮೇಲೆ 11 ದಿವಸಕ್ಕೆ ತಿಥಿ ಮಾಡೋದು. ಸೊ ಅದರಿಂದ ಏನು ನಾಳೆ ಆಗೋದನ್ನು ಇವತ್ತು ತಿಳ್ಕೊಳ್ಳೋದು ಬೇಡ. ಇವತ್ತು ಏನು ನಡೀತಿದೆಯೋ ಅದರಲ್ಲಿ ಬದುಕೋಣ ಅಷ್ಟೇ. ನನ್ನಿಂದ ಇದು ಒಂದು ಸಣ್ಣ ಒಂದು ಆಡಿಯೋ ಅಂತ ಹೇಳ್ಬೋದು. ಯಾಕಂದರೆ ನನಗೀಗ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ತುಂಬ ಹುಷಾರಿಲ್ಲದ ಕಾರಣ ನಾನು ಇದನ್ನು ತಿಳಿಸ್ಬೇಕು ಅನ್ನೋದು ನನಗೆ ಮನ್ಸಿಗೆ ಬಂತು. ಆದ್ದರಿಂದ ನಾನು ಇದನ್ನು ಆಡಿಯೋ ಮಾಡ್ತಾಯಿದ್ದೀನಿ. ದೇವರನ್ನು ನಂಬಿ, ಯಾವುದೇ ಕ್ಷುದ್ರ ದೇವತೆಗಳನ್ನ ಬೇಡ. ಕ್ಷುದ್ರ ದೇವತೆಗಳು ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಕ್ಷುದ್ರ ದೇವತೆಗಳು ಸಹ ಉಗ್ರ ದೇವತೆಗಳು. ಆ ಉಗ್ರ ದೇವತೆಗಳನ್ನು ಸಾತ್ವಿಕವಾಗಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ಬೇಡ. ಈಗ ನಾವು ಕೋಪ ಮಾಡಿಕೊಂಡ್ರೆ ತಣ್ಣಗಾಗ್ಬೋದು. ಆದರೆ ಉಗ್ರ ದೇವತೆಗಳು, ಆ ತಾಯಿ ಪಾರ್ವತಿ ದೇವಿ ಉಗ್ರವಾಗಿದ್ದಾಗ ಬಂದಿರುವಂಥ ಶಕ್ತಿಗಳವು. ಆ ಶಕ್ತಿಗಳಿಗೆ ಒಂದು ರೂಪಗಳನ್ನು ಕೊಟ್ಟು ನಾವು ಆ ದೇವತೆಗಳಂತ ಮಾಡಿದ್ದೀವಿ. ಆ ದೇವತೆಗಳನ್ನು ಗುಪ್ತವಾಗಿ ಪೂಜೆ ಮಾಡ್ತಾಯಿದ್ರು. ಯಾರುಗಳು ನಾಗಸಾಧುಗಳಾಗಿರ್ಬೋದು ಅಥವಾ ನನಗಷ್ಟು ಗೊತ್ತಿಲ್ಲ, ಬೇರೆಯೊಬ್ಬರು ವಗೇರ ಮಾಡ್ತಾ ಇರ್ಬೋದು. ಆದರೆ ಮನೆಯಲ್ಲಿ ಸಾತ್ವಿಕವಾಗಿ ನಾನು ಇದುವರೆಗೂ ಎಲ್ಲೂ ಸಹ ನೋಡಿದ್ದು ಕೇಳಿದ್ದು ಇಲ್ಲ. ಈಗೀಗ ಟ್ರೆಂಡಿಂಗ್ನಲ್ಲಿ ಬರ್ತಾ ಇರುವಂಥ ದೇವತೆಗಳು ಅದು ವಾರಾಹಿ ಮತ್ತು ಪ್ರತ್ಯಂಗಿರ ಅಂತ. ಪ್ರತ್ಯಂಗಿರ ಹೋಮಗಳನ್ನು ಮಾಡ್ತಾಯಿದ್ರು. ಚಂಡಿ ಹೋಮಗಳು, ಪ್ರತ್ಯಂಗಿರ ಹೋಮ ಅದು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾಯಿದ್ರು. ಜಾಸ್ತಿ ಪ್ರತ್ಯೇಕವಾಗಿದ್ದು ಚಂಡಿ ಹೋಮಗಳು. ಇಂಥವೆಲ್ಲ ಒಂದು ಪರಿಹಾರ ಪೂಜೆಯಾಗಿ ಮಾಡ್ತಾಯಿದ್ರು. ಆದರೆ ಪ್ರತ್ಯಂಗಿರ ಅದು ಕೂಡ ಒಂದು ಮೂಲೆ ನಡೀತಾ ಇತ್ತು. ಆದರೆ ವಾರಾಹಿ ಅನ್ನೋದೆಲ್ಲ ಮನೆಯಲ್ಲಿ ಆ ತಾಯಿ ವಾರಾಹಿ ನವರಾತ್ರಿಗಳನ್ನು ಮಾಡೋದು ಅದೆಲ್ಲ ಇತ್ತೀಚೆಗೆ ಬಂದಂಥ ಏನು ಹೇಳೋದು ಟ್ರೆಂಡಿಂಗ್. ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿ ಹಳ್ಳಕ್ಕೆ ಬಿತ್ತು ಅಂತ. ಸೊ ಆ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸಾತ್ವಿಕವಾಗಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀರ, ಸಾತ್ವಿಕವಾಗಿಯೇ ಮಾಡಿ. ಉಗ್ರವಾಗಿರೋ ದೇವತೆಗಳನ್ನು ನೀವು ಸಾತ್ವಿಕವಾಗಿ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಉಗ್ರವಾದ ದೇವತೆಗಳನ್ನ ಪೂಜೆ ಮಾಡೋದಕ್ಕೆ ಅದರದ್ದೇ ಆದಂಥ ನೀತಿ ನಿಯಮಗಳು ರೀತಿಗಳು ಇರ್ತವೆ. ಸೊ ಅದನ್ನು ಪರಿಪಾಲನೆ ಮಾಡಿದ್ರೆ ಮಾತ್ರ ಆ ದೇವತೆಗಳು ಅವರ ಶಕ್ತಿಯನ್ನು ನಮ್ಮ ಮೇಲೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ. ಅದೇ ಸಾತ್ವಿಕವಾಗಿರುವಂಥ ದೇವತೆಗಳು ಗಣಪತಿ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಇಂತಹ ಸಾತ್ವಿಕ ದೇವತೆಗಳನ್ನು ನಾವು ಪೂಜೆ ಮಾಡೋದ್ರಿಂದ, ಯಾಕಂದರೆ ನಾವು ಪೂಜೆ ಮಾಡೋದು ಸಾತ್ವಿಕವಾಗಿಯೇ ಅಂದರೆ ಸರಳ ವಿಧಾನದಲ್ಲೇ ಪೂಜೆ ಮಾಡೋದ್ರಿಂದ ಆ ದೇವರ ಅನುಗ್ರಹ ಸರಳವಾಗಿಯೇ ನಮಗೆ ಸಿಗುತ್ತೆ. ಅದೇ ಶಾಂತಿ ದೇವತೆಗಳನ್ನೇ ಪೂಜೆ ಮಾಡೋದ್ರಿಂದ ನಮ್ಮ ಪರಿಹಾರ ಶಾಂತಿಯಾಗಿ ನಮಗೆ ಪರಿಹಾರ ಸಿಗುತ್ತೆ. ಅದೇ ಉಗ್ರ ದೇವತೆಗಳನ್ನು ನಾವು ಶಾಂತಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಸೊ ಸ್ವಲ್ಪ ಬೇಸಿಕ್ ಸೆನ್ಸ್ ಅನ್ನೋದು ಇಟ್ಕೊಳ್ಳಿ ಮನುಷ್ಯರು. ನಾವೆಲ್ಲ ಮನುಷ್ಯರು. ಬೇಸಿಕ್ ಸೆನ್ಸ್ ಅಂದರೆ ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನೇ ಇಟ್ಕೊಳ್ಳಿ. ಜ್ಞಾನದಿಂದ ವಿಜ್ಞಾನ ಆಗಿದ್ದೇ ಹೊರತು ವಿಜ್ಞಾನದಿಂದ ಜ್ಞಾನ ಬಂದಿಲ್ಲ. ಸ್ವಲ್ಪ ಇರೋ ಜ್ಞಾನದಲ್ಲಿ ಈಗ ಮಾಡಿದ್ರೆ ಇದು ಹೌದಲ್ವಾ, ಇದರಿಂದನೇ ಅಂತ ಯೋಚನೆ ಮಾಡೋ ವಿಧ ಇದೆಯಲ್ಲ ಅದನ್ನೇ ವಿಜ್ಞಾನ ಅಂತ ಕರೆಯೋದು. ಸೊ ಏನೋ ಒಂದು ತಯಾರಾದಮೇಲೆ ಇದು ಹಿಂಗೆ ಆಯ್ತಲ್ಲ, ಬಿಡು ನಮ್ಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳೋ ಜ್ಞಾನ ಅವಾಗ ಬರೋದಿಲ್ಲ. ಸೊ ಈ ಜ್ಞಾನದಿಂದಲೇ ವಿಜ್ಞಾನದಿಂದ ಜ್ಞಾನ ಅಲ್ಲ. ಸೊ ಇದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಮನುಷ್ಯ ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಘವೇಂದ್ರ ಸ್ವಾಮಿಗಳಿದ್ದ ಕಾಲದಲ್ಲೇ ಮುಗ್ದೋಯ್ತು. ರಾಘವೇಂದ್ರ ಸ್ವಾಮಿಗಳು ಮನುಷ್ಯನಾಗಿ ಹುಟ್ಟಿದ್ರು ಅಂದರೆ ಅವರು ದೇವರೇ ಆಗಿದ್ದರು. ಅಂದರೆ ಮನುಷ್ಯ ಹುಟ್ಟಿ ದೇವರಾಗಿಲ್ಲ, ಆತ ಮೊದಲೇ ದೇವರು. ಆ ದೇವರು ಮನುಷ್ಯನ ಜನ್ಮ ಹೀಗಿರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ನಮಗೆ ಬಂದರು. ಆ ರಾಘವೇಂದ್ರ ಸ್ವಾಮಿಗಳು ಮನುಷ್ಯನಾಗಿ ಹುಟ್ಟಿ ಅವರು ದೇವರಾಗಿ ಎಲ್ಲ ಕಡೆ ಪ್ರಚಾರವಾದರು. ಸೊ ರಾಯರಿದ್ದಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಇಂಥ ಸಾತ್ವಿಕ ದೇವತೆಗಳನ್ನು ನಾವು ಆರಾಧಿಸೋಣ. ಉಗ್ರ ದೇವತೆಗಳನ್ನು ದಯವಿಟ್ಟು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಉಗ್ರ ದೇವತೆ ಪೂಜೆ ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಮಿಷ್ಟ ಮಾಡ್ಕೊಳ್ಳಿ. ಆದರೆ ಮನೆಯಲ್ಲಿ ಬೇಡ, ಒಂದು ಸಣ್ಣ ಪರಿಹಾರದೊಂದಿಗೆ ಮಾಡಿಕೊಳ್ಳಿ ಅಷ್ಟೇ. ಧನ್ಯವಾದ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.